ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಧ್ಯಾ. ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ನಾನು ಬ್ಯಾಂಗ್ಳೂರಿಗೆ ಬಂದುಬಿಟ್ಟು 1 ವೀಕ್ ಆಯಿತು. ಈಗ ಅಕ್ಕನ ಮೀಟ್ ಮಾಡೋಕು ಅಂತ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ತಮ್ಮ ನೋಡಿ ನನ್ನ ಮಗಳ ಕೂರಿಸ್ಕೊಂಡು ಡ್ರೈವ್ ಮಾಡ್ತಾ ಇದ್ದೇನೆ. ಇದು ಕೇರ್ಪುರಮ್ದು ಇದು ಮೆಟ್ರೋ ಸ್ಟೇಷನ್. ಅದಾದಮೇಲೆ ಇನ್ನೇನು ಅಕ್ಕ ಮನೆ ರೀಚ್ ಆಗ್ತಾ ಇದ್ದೀವಿ. ಅಕ್ಕ ಮಗಳಿಗೆ ಬರ್ತಾಳೆ ನೋಡಿ ಹೊರಗಡೆ. ವೈಟ್ ಟಿ ಶರ್ಟ್ ಹಾಕ್ಕೊಂಡ್ರೆ ಅಕ್ಕ ಮಗಳು. ನಿಮಗೆಲ್ಲ ಗೊತ್ತೇ ಇದೆ, ಇದು ನನ್ನಿಬ್ಬರು ಮಕ್ಕಳು ಅಂತ. ಸೊ ಅಕ್ಕ ಮಗಳು ನಮ್ಮ ಮಕ್ಕಳು ಎಲ್ಲ ನಮ್ಗೆ ಒಂದೇನೆ. 3 ಜನ ನನ್ನ ಮಕ್ಕಳು ಅಂತಲೇ ಎಲ್ಲಾದರೂ ಹೋದರೆ ಹೇಳ್ಕೊಳ್ತೀನಿ. ಇಲ್ಲೊಂದು ಕಾಶಿ ಮರಿ ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಬಂದುಬಿಟ್ಟು ಅಕ್ಕನ ಫ್ರೆಂಡು. ಅಕ್ಕ ಎಲ್ಲಿದ್ರಲ್ಲಿರುತ್ತೆ ಅದು ಪಾಪ. ಭಾಳಷ್ಟು ದಿನಗಳಾದಮೇಲೆ ಅಕ್ಕನ ಮೀಟ್ ಮಾಡಿದ್ದಲ್ವ, ಸೊ ಮಕ್ಕಳಿಗೆ ಸ್ವಲ್ಪ ಹಾಗೆ. ಇದು ಬಂದುಬಿಟ್ಟು ನಮ್ಮ ತಮ್ಮ, ನಮ್ಮ ಅಕ್ಕ ಮಗಳು. ಸ್ವಲ್ಪ ಅವನ ಜೊತೆ ಆಟ ಆಡ್ಕೊತಾರೆ. ಯಾಕೆಂದರೆ ತಮ್ಮ ಜಾಸ್ತಿ ಹೋಗೋದಿಲ್ಲ ಅಮ್ಮ ಮನೆಯವರು ಅಕ್ಕ ಮನೆಗೆ, ದೂರ ಆಗಿರೋದ್ರಿಂದ. ಇದು ಬಂದುಬಿಟ್ಟು ಲಡ್ಡು ಮಾಡಿದ್ದಾಳೆ ಅಕ್ಕ. ಲಡ್ಡು ಚಕ್ಲಿ ಎಲ್ಲ ಮಾಡಿದ್ದಾಳೆ, ನಿಮಗೆ ತೋರಿಸ್ತೀನಿ. ತಮ್ಮಂದಿರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅವರಿಗೆ ಮುಂಚೆನೇ ಮಾಡಿದ್ದಾಳೆ. ಅದನ್ನು ತಿಂತೀರಾ ಅಂತ ಮತ್ತೆ ಅನ್ಕೋಬೇಡಿ, ಅದನ್ನು ಬೇರೆ ಸಪ್ರೇಟಾಗೆ ತೆಗೆದಿಟ್ಟಿದೆ. ಇದು ನಮಗೆ ತಿನ್ನೋದಕ್ಕೆ, ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದು ಚಕ್ಲಿ, ನಿಪ್ಪಟ್ಟು. ಮತ್ತು ಅದಾದಮೇಲೆ ಅವ್ರಿಗೆ ಬೇರೆ ಇದು ಬಂದುಬಿಟ್ಟು ಪಾಲಕ್ಕು. ಅಕ್ಕ ಮನೆ ಹತ್ರ ಬೆಳೆಸ್ತಾಳೆ. ಕನಕಾಂಬರುವ, ಮನಿ ಪ್ಲ್ಯಾಂಟು. ಇಲ್ಲಿ ನಾನು ತುಳಸಿ ತೋರಿಸ್ತೀನಿ. ನನಗಂತೂ ಭಾಳ ಇಷ್ಟ ತುಳಸಿ ಅಂದರೆ. ಇಲ್ಲಿ ನೋಡಿ, ಡೈಲಿ ಪೂಜೆ ಮಾಡ್ತಾರೆ. ಎಷ್ಟು ದೊಡ್ಡದಾಗಿದೆ ಅಲ್ವಾ. ಇದು ಬಂದುಬಿಟ್ಟು ನಿಪ್ಪಟ್ಟು ಮತ್ತು ಲಡ್ಡು. ಇದೆಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅವರಿಗೋಸ್ಕರ ಎತ್ತಿಟ್ಟಿರೋದಷ್ಟೇ. ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಇದನ್ನು ನಾವೇನು ಎಂಜಾಯ್ ಮಾಡಲ್ಲ. ಇದು ಬಂದುಬಿಟ್ಟು ಚಕ್ಲಿ ತುಂಬ ಚೆನ್ನಾಗಿದೆ ಅಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.